ನನ್ನ ಹೆಸರು ರವಿ ಚಿದ್ರಿ ಅಂತ. ನಾನು ಬೀದರ್ ಶಕ್ತಿ ಜಿಲ್ಲಾ ವರದಿಗಾರಾಗಿ ಕೆಲಸ ಕಾರ್ಯನಿರ್ವಹಿಸ್ತಿದ್ದೀನಿ. ಇನ್ನೊಂದು ಏನಂದ್ರೆ ನಮ್ಮದು ನಿನ್ನ ಏಪ್ರಿಲ್ 15ನೇ ತಾರೀಕು ನಾನು ಓಲ್ಡ್ ಸಿಟಿಯಲ್ಲಿದ್ದ ಸಾಯಂಕಾಲ ಇದ್ದ ನಂತರ ಏನಪ್ಪ ಅಂದ್ರೆ ನಮ್ಮ ಸಂಪಾದಕರು ಬೀದರ್ ಶಕ್ತಿ ಸಂಪಾದಕರು ನಮ್ಮ ಕಾಲಿನ ಮುಖಾಂತರ ತಿಳಿಸ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಸಸಿ ನಡ್ತಾ ಇದ್ದಾರೆ, ಏರ್ಪೋರ್ಟ್ ಹತ್ರ ಸಸಿ ನಡ್ತಾ ಇದ್ದಾರೆ ಡಿವೈಡರಲ್ಲಿ ಅಂತಂದು ನಮಗೆ ಕಾಲ್ ಮಾಡಿ ಅಲ್ಲಿಂದ ಏನು ವರದಿ ತೊಗೊಂಡು ಬರ್ರಿ ಅಂತ ನಮಗೆ ಆದೇಶ ಮಾಡಿದಾಗ ನಾನು ಜಿಲ್ಲಾ ವರದಿಗಾರಾಗಿ ಏನಪ್ಪ ಅಂದ್ರೆ ಅಲ್ಲಿ ಏನು ಸಸಿ ನಡ್ತಾಯಿದ್ರು ಫಾರೆಸ್ಟ್ ಆಫೀಸರ್ಗಳು ಎಲ್ಲ ಡಿಪಾರ್ಟ್ಮೆಂಟ್ದವರು ಅವ್ರು ನೀಡ್ತಾ ಇದ್ದಾಗ ನಾನು ಏರ್ಪೋರ್ಟ್ ಹತ್ರ ಹೋಗಿ ಎಲ್ಲ ಡಿವೈಡರ್ ಹತ್ರ ಎಲ್ಲ ಫೋಟೋಸು ವಿಡಿಯೋ ಎಲ್ಲ ಮಾಡ್ಕೊಂಡ ನಂತರ ಎಲ್ಲ ಮಾಡ್ಕೋಬೋದು. ಕೆಳಗಡೆ ಬಂದ ನಂತರ ಏನಪ್ಪ ಅಂದ್ರೆ ಕೆಳಗೆ ಬಂದ ನಂತರ ದಸ್ತಗೀರ್ ಎಂಬ ಅಧಿಕಾರಿಯವರು ಫಾರೆಸ್ಟ್ದವರು ಹಾಗೂ ಗಜಾನನ್ ಅಂತ ಅವರು ಸಂಗಮೇಶ್ ಅಂತ ಅವರೆಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೆಲ್ಲ ಫಾರೆಸ್ಟ್ ಇದ್ರವರು ಚಿದ್ರಿ ಬಡಾವಣೆ ಅಲ್ಲಿನ ಜನಗಳ ಜೊತೆ ಏನು ಮಾತಿನ ಚಕಮಕಿ ನಡೆಯಿತು. ನಾ ಎಲ್ಲ ವೀಡಿಯೋ ಮಾಡ್ಕೊಂಡು ಏನಪ್ಪ ಅಂದ್ರೆ ಅವ್ರದ್ದು ಕೂಡ ಚಕಮಕಿ ನಡೆದಂಥ ಜಾಗದಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ಫೋಟೋ ಹೊಡಿತಾ ಇದ್ದಾಗ ಏನಾಯಿತು ಅಂದ್ರೆ ಏನು ಫೋಟೋ ಏನು ಇದು ವೀಡಿಯೋ ಮಾಡ್ತಾಯಿದ್ದೀನಪ್ಪ ಅಂತ ದಸ್ತಗೀರಂಬರು ಬಂದು ಏನೊಂದು ಪ್ರೆಸ್ಸಿನ ಕಾಲರ್ ಪಟ್ಟಿ ಇದು ನಮ್ಮದು ID ಪಟ್ಟಿ ಇದೆ, ಆ ID ಪಟ್ಟಿ ಒತ್ತು ಹಿಡಿದು ನನ್ನ ಕೈಯಲ್ಲಿದ್ದಂಥ ಫೋನ್ಗಳು ಕಸ್ಕೊಂಡು ಅವರಲ್ಲಿ ಜೋರಿದ್ದೊಟ್ಟು ತಾಕದಿಟ್ಟು ಸೋಳೆ ಮಗನ ಇಲ್ಲಿ ವೀಡಿಯೋ ಮಾಡ್ತೀನಿ ಹೇಳ್ತಾ ಇದ್ರು ಕೂಡ ಅಂತಂದು ವೆಚ್ಚ ಶಬ್ದದಲ್ಲಿ ಮಾತಾಡಿ ಇದ್ದಂಥ ನಾನು 40-30 ಸಾವಿರ ರೂಪಾಯಿ ಮೊಬೈಲ್ ನೆಲಕ್ಕೆ ಹೊಡೆದು ಆ ಮೊಬೈಲ್ ಕೂಡ ಅವರೇ ಇಕ್ಕೊಂಡರು. ಇಕ್ಕೊಂಡ ನಂತರ ಏನಪ್ಪ ಅಂದ್ರೆ ಚಕಮಕ ಎಲ್ಲ ಥಳಿಸಿದಾರೆಲ್ಲ. ಅಲ್ಲಿ 7-8 ಜನ ಅಧಿಕಾರಿಗಳಿದ್ರು, ಎಲ್ಲರೂ ಕೊಂದಂಗೆ ಹೊಡೆದ ನಂತರ ಪ್ರೈವೇಟ್ ವೆಹಿಕಲ್ ಇಟಿಕಾ ಎಂಬ ಕಾರಲ್ಲಿ ತಂದು ಪ್ರೈವೇಟ್ ವೆಹಿಕಲ್ ಅವ್ರು ತಂದು ಅದರಲ್ಲಿ ಕುತ್ತಿಗೆ ಹಿಡಿದು ತಳ್ಳಿ ಅದು ಒಳಗೆ ಕೂಡಾಕಿ ಬೀದರ್ ಜಿಲ್ಲೆ ಸಿಟಿ ಅಂತ ಎಲ್ಲ ಓಡಾಡಿಸಿ ಗಾಂಧಿಗಂಜ್ ಪೊಲೀಸ್ ಎಲ್ಲ ಅಲ್ಲಿ ಇದರ ಬಳಿ ಹೆಣ್ಮಗಳು ಬರ್ತದಿಂದ ಅರಣ್ಯ ಇಲಾಖೆ ಜಿಲ್ಲಾ ಆಫೀಸ್ ಒಯ್ದು ಅಲ್ಲೆಲ್ಲ ವಿಚಾರಣೆ ಮಾಡಿ ಅದರ ನಂತರ ಮತ್ತೆ ಕಾರಲ್ಲಿ ಕೂಡಿಸಿ ನಿನ್ನ ಜಾತಿ ಯಾವುದು, ನಿನ್ನ ಊರು ಯಾವುದು ಅಂತೆಲ್ಲ ಕೇಳೋರು ಏನು ಮಾಡಿದ್ರು ಅಂದ್ರೆ ನನಗೆ ಸರ್ ನನ್ನ ಊರು ಚಿದ್ರಿ ಅದ ಸರ್, ನಮ್ಮ ಚಿದ್ರಿ ನಿವಾಸಿ ನನ್ನ ಜಾತಿ ಸರ್ SC ಹೊಲಿಯ ಅಂತಂದು ಹೇಳಿದಾಗ ಸೋಳೆ ಮಕ್ಕಳೇ ನೀವು ಎಲ್ಲದಲ್ಲಿ ನೀವು ಬೀದರ್ ಜಿಲ್ಲೆಯದ್ದೇ ಇಲ್ಲ ಆಲ್ ಓವರ್ ಇಂಡಿಯಾದಲ್ಲೆಲ್ಲ ನೀವು ಗುಂಡಾವರ್ತನೆ ಮಾಡ್ತಾಯಿದ್ದೀರಿ. ಸೋಳೆ ಮಕ್ಕಳು ನೀವು ಸಂಘಟನೆ ಅಂತ ತೆಕ್ಕೊಂಡು ಮತ್ತು ಇದು ಪ್ರೆಸೊಂದು ಮತ್ತು ಇದು ಮೇಲಿನ ತೆಗೆದು ಅಧಿಕಾರಿಗಳು ದಾವ ಆಗ್ತಾಯಿದ್ರು. ಸೋಳೆ ಮಕ್ಕಳೇ ನಿಮ್ಗೆ ಜರ ಭಯ ಇಲ್ಲ, ಭಾಳ ಕೆಟ್ಟ ಶಬ್ದದಲ್ಲಿ ಬೈದಾರೆ ಸರ್ ನಮ್ಗೆ. ಬೈದ ನಂತರ ನಾ ಅಂದ ಸರ್ ಹಂಗೆ ಬೈಯಕ್ಕೆ ಹೋಗ್ಬೇಡ ಸರ್, ನೀವು ಮುಂದಿನ ಪರಿಣಾಮ ಇದಿರಲ್ಲ ಸರ್, ನಾನು ಒಂದು ಜಿಲ್ಲಾ ವರದಿಗಾರಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ವರದಿಗಾರ ನಮಗೆ ಭಾಳ ಗೌರವ ಸರ್ ಅಂತ ಹೇಳ್ತಾ ಇದ್ರು ಕೂಡ ಬೈದು ಎಲ್ಲ ಏನಪ್ಪ ಅಂದ್ರೆ ಜೀವದ ಬೆದರಿಕೆ ಹಾಕೊಂಡು ತಂದು ಗಾಂಧಿಗಂಜ್ ಠಾಣದಲ್ಲಿ ಬಿಟ್ಟು ಹೋಗ್ಯಾರ ಸರ್. ಬಿಟ್ಟು ಹೋದ ನಂತರ ಏನಾಯ್ತು ನಮ್ಮ ಸಂಗಡಿಗರೆಲ್ಲ ಇದು ಬಂದು ಅದಕ್ಕಿಂತ ಮುಂಚೆನೇ ಬಂದುಬಿಟ್ರಿ ಎಲ್ಲ. ಅದಕ್ಕೇನಪ್ಪ ಅಂದ್ರೆ ಘೆರಾವ್ ಮಾಡಿದ್ರು, ಇಟಿಕಾಕಾರಿ ಘೆರಾವ್ ಮಾಡಿ ಗಾಂಧಿಗಂಜ್ ಠಾಣದಲ್ಲಿ ನಿಲ್ಲಿಸಿ ಹೋಗಿದ್ದಾರೆ ಸರ್. ನೈಟು ಹೋದ್ರೂ ಕೂಡ ಅವ್ರು FR ಆಗಿಲ್ಲ ಅಂತ ಹೇಳಿ ಇಲ್ಲಿಂದ ಗಾಂಧಿಗಂಜ್ ಸಿಬ್ಬಂದಿದವರು ಅವ್ರು ಇಟಿಕಾಕಾರಿಗವರು ನೈಟ್ ಬಿಟ್ಟಿದ್ದಾರೆ. ಬಿಟ್ಟು ಕೂಡಲೇ ನಾವೇನು ಮಾಡಿದೆ ಇವತ್ತು ಅದು ಏನು FR ಆಗಿಲ್ಲ ಅಂತಂದು ನನಗೆ ಕಿವಿ ಅದು ಸ್ವಲ್ಪ ನೈತಾಯಿತ್ತು ಸರ್, ಇತ್ತು ಸರ್ ಕಿವಿ ಆಮೇಲೆ ಹಲ್ಲು ಅದು ನೈತಾಯಿತ್ತು. ನಾವು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ನೈಟು ಮುಗಿಸ್ಕೊಂಡು ಎಲ್ಲ ಅದು MLC ಅದು ಮಾಡಿಸಿ ಇಲ್ಲಿಗೆ ಬಂದೆ ಸರ್. ಇವತ್ತು ಕೂಡ ಏನಪ್ಪ ಅಂದ್ರೆ FR ಮಾಡೋಕ್ಕೆ ಇಷ್ಟು ಗಂಟೆ ಮಾಡಿದ್ರೆ FR ಮಾಡಿದರು. ಮಾಡಿ ನಂತರ ಏನಪ್ಪ ಅಂದ್ರೆ ಮತ್ತೆ ಇನ್ನೊಂದು ನಮ್ಮ ದುರ್ದೈವ ಸರ್, ನಾ ಜಿಲ್ಲಾ ವರದಿಗಾರಾಗಿ ನಂಗೆ ಏನಪ್ಪ ಅಂದ್ರೆ ಇಂಥ ರಕ್ಷಣೆ ಇಲ್ಲ ಅಂದಾಗ ಸಾಮಾನ್ಯ ಜನಗಳಿಗಂತೂ ಅಲ್ಲಿ ಏನೇ ಇಲ್ಲ, ಗುಂಡಾವರ್ತನೆ ಸರ್ ಅವ್ರ ಡಿಪಾರ್ಟ್ಮೆಂಟಲ್ಲಿ. ಮತ್ತು ಇನ್ನೂ ಒಂದು ನಾವು ಹೆಮ್ಮೆಯಿಂದ ಹೇಳ್ಕೊತೇವೆ, ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ, ನಮ್ಮ ಸಾಹೇಬರು ಅವ್ರ ಹೆಸರು ತೊಗೊಳಕ್ಕೂ ಜನಗಳು ಒಳ್ಳೆ ಒಂದು ಅಭಿಪ್ರಾಯಕ್ಕೆ ಒಂದು ಇದು ಮಾಡ್ತಾ ಇದ್ದಾರೆ ಸರ್, ಈಶ್ವರ ಖಂಡ್ರೆ ಅಂತ. ಆ ಈಶ್ವರ ಖಂಡ್ರೆಗೆ ಏನಂತ ನಿನ್ನ ಕುಂಡ ದಮ್ಮಿದ್ರೆ ಹೇಳು, ಆ ಈಶ್ವರ ಖಂಡ್ರೆಗೆ ಹೋಗಿ ಕೇಳು ಅಂತ ನನಗೆ ವೆಚ್ಚ ಶಬ್ದದಲ್ಲಿ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಕೂಡ ಅವರು ಒಂದು ಸವಾಲು ಹಾಕಿದ್ದಾರೆ ಸರ್. ಮಾತು ಯಾರು ಹೇಳಿದ್ದಾರೆ, ಯಾರಿಗೆ ಸರ್? ಅವರು ದಸ್ತಗೀರ್ ಅಂತ ಸರ್ ನನಗೆ ಹೇಳ್ತಾ ಇದ್ದಾರೆ ಸರ್, ನಾನು ಜಿಲ್ಲಾ ವರದಿ ನಿಮ್ಮಲ್ಲಿ ದಮ್ಮೆ ಇತ್ತು ನೀವು ಪುಣ್ಯಾಗ ಅಂತ ನೀವು ಹೋಗಿ ಜಿಲ್ಲಾ ಉಸ್ತುವಾರಿಗೆ ಹೋಗಿ ಕೇಳಿ ಅಂತಂದು ಹೇಳೋದು. ನಾ ಹೇಳ ಸರ್ ಹಂಗೆ ಅನ್ಬೇಡ ಸರ್, ನಮ್ಮ ಬೀದರ್ ಗೌರವ ಜಿಲ್ಲಾ ಉಸ್ತುವಾರಿ ಅವರು ಹಂಗೆ ಇದು ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದಾಗ ಕೂಡ ಅವ್ರು ಏನಾದ್ರು ನಮ್ಯಾಗ ಮತ್ತೆ 2 ಹಲ್ಲೆ ಮಾಡಿದ್ರು ಸರ್, ಹೊಡೆದ ನಂತರ ಕೂಡ ಭೀ ನಾ ಹೇಳ್ದವ್ರಿಗೆ ಸರ್ ಹಿಂಗಲ್ಲ ಸರ್ ಇದು ಮಾಡಬೇಡ್ರಿ ಅಂತ ಹೇಳಿದಾಗ ಅವ್ರು ಏನಂದ್ರು, ನೀ ಏನು ಮಾಡ್ತೀವಿ ಮಾಡಪ್ಪ, ನೀ ಏನು ಗುಂಡಾವರ್ತನೆ ಮಾಡ್ತೀವಿ ಮಾಡು ಅಂತ ಹೇಳಿ ಮಾತಾಡ್ಬಿಟ್ಟು ತೆಗ್ಗಮ್ಮಗ ತಳ ಸರ್ ಇಲ್ಲಿ ಗಾಂಧಿಗಂಜ್ ಠಾಣದಲ್ಲಿ ಬಿಟ್ಟು ಹೋಗಿದ್ರು. ಬಿಟ್ಟು ಹೋದ ನಂತರ ಈಗ ಇವತ್ತೇನು FR ಮಾಡ್ಯಾರ ಸರ್. ಈಗ ಆಯ್ತು ಏನಪ್ಪ ಅಂದ್ರೆ ನಮ್ಮ ಜಿಲ್ಲಾ ವರದಿಗಾರರು ಹಾಗೂ ನಮ್ಮದೆಲ್ಲ ಪತ್ರಕರ್ತರು ಹಾಗೂ ನೀವು ಮೀಡಿಯಾ ನ್ಯೂಸ್ ಎಲ್ಲ ಅಣ್ಣ ತಮ್ಮಂದಿರೆಲ್ಲ ಜೊತೆಯಾಗಿ ಬಂದಾರ ಗಾಂಧಿಗಂಜ್ ಠಾಣಕ್ಕೆ. ಹಾಗೂ ಎಲ್ಲ ದಲಿತ ಸಂಘಟನೆ ಕನ್ನಡ ಪರ ಸಂಘಟನೆದವ್ರು ಎಲ್ಲ ಅಣ್ಣ ತಮ್ಮಂದ್ರು ಬಂದಾರ. BSP ಪಾರ್ಟಿದವ್ರು ಕೂಡ ಬಂದು ನಮ್ಮ ಬೆಂಬಲ ಇದು ಮಾಡ್ತಿದಾರೆ. ಯಾಕಂದ್ರೆ ನಾವು ಒಬ್ಬ ದಲಿತ ಗರೀಬ್ ಬಡ ಕುಟುಂಬದಿಂದ ಇದ್ದೀನಿ. ಯಾಕಂದ್ರೆ ನಂಗೆ ಅಲ್ಲಿ ಆದ ನಂತರ ಎಲ್ಲ ತಿಳಿದು ಎಲ್ಲರೂ ಎಲ್ಲ ಬಂದುಬಿಟ್ರೆ ಅಣ್ಣವರು ಬಂದ ನಂತರ ಅವ್ರಿಗೆ ಯಾರು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಮತ್ತು ಇನ್ನೂ ಒಂದು ಅವರು ಈಗ ನಮ್ಮದು CM ಸಿದ್ದರಾಮಯ್ಯ ಅವರು ಬೀದರ್ಗೆ ಆಗಮಿಸ್ತಿದ್ದಾರೆ 4-5 ಗಂಟೆಗೆ. ಅವ್ರು ಒಂದು ವೇಳೆ ಅದ್ರ ತನಕ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಸಂಘಟನೆದವರು ನಮ್ಮ ಪತ್ರಕರ್ತರದ್ದು ಏನಪ್ಪ ಅಂದ್ರೆ ಅವರಿಗೆ ಗಿರವ್ ಮಾಡ್ತೀನಿ ಅಂತಂದು ಒಂದೇನು ಮುದ್ದ ಇಟ್ಕೊಂಡು ಕುಂತಾರೆ. ಅದಕ್ಕೆ ಏನಾಗ್ತದೆ ಆಗಲಿ ಅಂತಂದು ನಮ್ಮ ಮಾತಿದು ಹೇಳ್ತಾ ನಮಗೆ ಭಾಳ ಇದಾಗೆ ಸರ್.
ಮತ್ತು ಇದು ನಮಗೆಲ್ಲ ನಮ್ಮ ಸರ್ಕಾರ ಏನಪ್ಪ ಸುರಕ್ಷೆ ಕೊಡಬೇಕು. ನಮ್ಮದೇ ಅಂತಿಲ್ಲ, ಬೀದರ್ ಜಿಲ್ಲೆ ಆಗಲಿ, ಇಡೀ ಕರ್ನಾಟಕ ಆಗಲಿ, ಆಲ್ ಓವರ್ ಇಂಡಿಯಾ ಪತ್ರಕರ್ತರಾಗಲಿ, ನ್ಯೂಸವರಾಗಲಿ ಅವ್ರಿಗೆ ರಕ್ಷಣೆ ಕೊಡಬೇಕಂತ ಬೇಡ್ಕೊಳ್ತಾ ಇದ್ದೀನಿ ನಾನು ಸರ್. ನನ್ನ ಹೆಸರು ರವಿ ಬುಸಂಡೆ ಚಿದ್ರಿ ಅಂತ. ನಾನು ಬೀದರ್ ಶಕ್ತಿ ಜಿಲ್ಲಾ ವರದಿಗಾರ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಮಸ್ತೆ. ಪತ್ರಕರ್ತರಿಗೆ ನಿನ್ನೆ ಹಲ್ಲೆ ಮಾಡಿದಂಥ ಫಾರೆಸ್ಟ್ ಅಧಿಕಾರಿಗಳಿಗೆ ಕೂಡಲೇ ಅಮಾನತು ಮಾಡಬೇಕು. ನನ್ನ ಹೆಸರು ಅಂಬಾಜ್ ಚಕ್ರವರ್ತಿ, ಭಾರತೀಯ ಬೌದ್ಧ ಮಹಾಸಭಾ ಯುವಕ ಘಟಕ ಜಿಲ್ಲಾಧ್ಯಕ್ಷ ಆಗಿ ಮಾತಾಡ್ತೀನಿ. ಈ ಮಂತ್ರಿ ಇಲ್ಲಿಂದ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಅವರೇನು ಫಾರೆಸ್ಟ್ ಅಧಿಕಾರಿಗಳಿಗೆ ಫ್ರೀಡಮ್ ಬಿಟ್ಬಿಟ್ರೆ ಹೆಂಗೆ, ಯಾವ ರೀತಿ ಅವ್ರು ಫಾರೆಸ್ಟ್ ಅಧಿಕಾರಿಗೆ ಸಿವಿಲ್ ಪ್ರೆಸ್ ರಿಪೋರ್ಟರ್ಗಳಿಗೆ ಹಂಗೆ ಆ ರೀತಿ ಹೊಡಿತಾರೆ ಅಂದ್ರೆ ಏನಿದು ಗುಂಡಾವರ್ತನೆ ಮಾಡ್ತಿದ್ದಾರೆ. ಕೂಡಲೇ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು, ಇಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ. ಇಷ್ಟು ಹೇಳಿ ನನ್ನ ಹೆಸರು ಗೌತಮ್ ಪ್ರಸಾದ್, ದ್ರಾವಿಡ ಕ್ರಾಂತಿ ಯುವ ಸೇನೆ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ. ಇವತ್ತು ನಾವು ಗಾಂಧಿಗಂಜ್ ಪೊಲೀಸ್ ಠಾಣೆ ಹತ್ತಿರ ಸೇರಿರೋ ಕಾರಣ ಏನಂತಂದ್ರೆ, ನಿನ್ನೆ ಸಾಯಂಕಾಲ ರಾತ್ರಿ 9:10 ಏನಪ್ಪ ಅಂತಂದ್ರೆ ನಮ್ಮ ದಲಿತ ಮುಖಂಡರಾಗಿರ್ತಕ್ಕಂಥ ರವಿ ಬುಸಂಡೆ ಅವರು ಮೇಲೇನಪ್ಪ ಅಂತಂದ್ರೆ ಅವರು ಖಾಸಗಿಯಾಗಿ ಏನಪ್ಪ ಅಂತಂದ್ರೆ ಒಂದು ಬೀದರ್ ದಿನಪತ್ರಿಕೆ ಅನ್ನೋ ಚಾನೆಲ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು 16/4/2025 ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ಗೆ ಬರ್ತಿದ್ದಾರೆ ಅಂಥೇಳಿ ಸುದ್ದಿ ಗೊತ್ತಾಗಿ ಅವ್ರೇನಪ್ಪ ಅಂದ್ರೆ ಬೀದರ್ದ ಎಲ್ಲ ಏರಿಯಾಗಳಲ್ಲಿ ಏನಪ್ಪ ಅಂದ್ರೆ ರವಿ ಬುಸಂಡೆ ಅವರು ವರದಿ ಏನೋ ಮಾಡೋಕೆ ಏನಪ್ಪ ಅಂದ್ರೆ ಹೋಗಿರ್ತಾರೆ. ಹೋಗದಾಗ ಏನಪ್ಪ ಅಂದ್ರೆ ಬೀದರ್ ಏರ್ಪೋರ್ಟ್ ಏರಿಯಾ ಆಗಿರ್ತಕ್ಕಂಥ ಚಿದ್ರಿ ಬಡಾವಣೆಯಲ್ಲಿ 2 ರೋಡ್ಗಳ ಮಧ್ಯೆ ಇರ್ತಕ್ಕಂಥ ಡಿವೈಡರ್ ಮೇಲೆ ಏನಪ್ಪ ಅಂತಂದ್ರೆ ಅರಣ್ಯ ಇಲಾಖೆಯವರು ಸಸಿ ನಡ್ತಕ್ಕಂಥ ಕೆಲಸ ಮಾಡ್ತಿರ್ತಾರೆ. ಆ ಸಂದರ್ಭದಾಗ ರವಿ ಬುಸಂಡೆ ಅವ್ರು ಕೇಳ್ತಾರೆ ಅವ್ರಿಗೆ, ಏನು ಸರ್ ಇದು ಬೇಸಿಗೆ ಕಾಲ, ಅದು ಮಠ ರಾತ್ರಿ, ಇಂಥ ರಾತ್ರಿ ಏನಪ್ಪ ಅಂದ್ರೆ ನೀವು ಗಿಡ ಹಚ್ತಾ ಇದ್ರಿ, ಇವು ಗಿಡಗಳು ಬೆಳೆಯಲ್ಲ, ನೀವು ಈಗ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಸರ್ ಅಂತ ಪ್ರಶ್ನೆ ಮಾಡ್ತಿರ್ತಾರೆ. ಪ್ರಶ್ನೆ ಮಾಡಿದಾಗ ಅವರು ದಸ್ತಗಿರ ಅಂತಿರ್ತಕ್ಕಂಥ ಒಂದು ಪೊಲೀಸ್ ಅವರು, ಇದು ಅರಣ್ಯ ಇಲಾಖೆ ಅಧಿಕಾರಿ ಅವರು ರವಿ ಬುಸಂಡೆ ಅವ್ರನ್ನ ಸುಮಾರು 4-5 ಹೊಡೆದು ಗಾಡಿಯಲ್ಲಿ ಖಾಸಗಿ ವಾಹನದಲ್ಲಿ ಹಾಕೊಂಡು ಏನಪ್ಪ ಅಂತಂದ್ರೆ ಅವ್ರು ಹೋಗಿ ರವಿ ಬುಸಂಡೆ ಅವರಿಗೆ ಟಾರ್ಚರ್ ಮಾಡ್ತಾರೆ. ಟಾರ್ಚರ್ ಮಾಡಿ ಏನಪ್ಪ ಅಂತಂದ್ರೆ ಮತ್ತೆ ರಾತ್ರಿ ಸುಮಾರು ತಡವಾಗಿ 2-3 ಗಂಟೆ ತಡವಾಗಿ ಏನಪ್ಪ ಅಂದ್ರೆ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ತಂದು ಒಪ್ಪಿಸಿ ಅವರು ಹೊಡೆದು ಹೋಗಿರ್ತಾರೆ ಅಂಥೇಳಿ ನಾನು ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅರಣ್ಯ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವ್ರ ಕೆಲಸ ಸರಿಯಾದ ಸಮಯಕ್ಕೆ ಮಾಡಿದ್ರೆ ರಾತ್ರಿ ಗಿಡಗಳು ಹಚ್ತಕ್ಕಂಥ ವ್ಯವಸ್ಥೆ ಯಾಕೆ ಬರ್ತಿತ್ತು ನಿಮ್ಗೆ? ಮಂತ್ರಿಗಳೆದ್ರ ಮುಖ್ಯಮಂತ್ರಿಗಳೆದ್ರ ನೀವೇನು ತೋರಿಸ್ಕೋಬೇಕಂತ ಇದ್ರಿ? ನಮ್ಮ ತವರು ಜಿಲ್ಲೆಯ ಮಂತ್ರಿ, ತವರು ಜಿಲ್ಲೆಯ ಇನ್ಚಾರ್ಜ್ ಮಂತ್ರಿಗಳಾಗಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವ್ರದ್ದು ಖುದ್ದು ಇಲಾಖೆ ಇದೆ, ಅರಣ್ಯ ಇಲಾಖೆ, ಅರಣ್ಯ ಮತ್ತು ಜೀವಶಾಸ್ತ್ರ ಇಲಾಖೆ ಈಶ್ವರ್ ಖಂಡ್ರೆ ಅವ್ರದ್ದೇ ಇದೆ. ಆದರೆ ನಮ್ಮ ಸ್ವಂತ ತವರು ಇಲಾಖೆ ಮಂತ್ರಿಯವರು ಅದೇ ಇಲಾಖೆ ಮಂತ್ರಿ ಇರ್ತಾರೆ. ಆದರೆ ಇಲ್ಲೇನಪ್ಪ ಅಂದ್ರೆ ರಾತ್ರಿ ಗಿಡಗಳು ನಡ್ತಕ್ಕಂಥ ಕೆಲಸ ನಡೆಸ್ತಾ ಇದ್ದಾರೆ. ಇದನ್ನು ಯಾರು ಗಮನ ಹರಿಸ್ಬೇಕು, ಇದನ್ನು ಯಾರು ಸರಿಪಡಿಸ್ಬೇಕು, ಇದನ್ನು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೇನಪ್ಪ ಅಂದ್ರೆ ರವಿ ಬುಸಂಡೆ ಅವರಿಗೆ ಸರಿಯಾದ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಉಗ್ರ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ನಾವು ಸಜ್ಜಾಗ್ತೀವಿ ಅಂತೇಳಿ ನಾ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಬರುವ ನಿಮಿತ್ತವಾಗಿ ಅರಣ್ಯ ಇಲಾಖೆಯವರು ಅಲ್ಲಿ ಏನಪ್ಪ ಅಂದ್ರೆ ಸಸಿ ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ದಿನದಲ್ಲಿ ಸಸಿ ನಡೆಸ್ತಕ್ಕಂಥ ಇದು ಸಮಯನೇ ಅಲ್ಲ. ಆದರೆ ಬರ್ತಕ್ಕಂಥ ಮುಖ್ಯಮಂತ್ರಿಯವರಿಗೆ ನಾವೇನಪ್ಪ ಅಂದ್ರೆ ಎಷ್ಟು ಸಸಿಗಳು ನಟ್ಟಿಸಿವಿ ನಾವು ಅಂತಕ್ಕಂಥದ್ದು ತೋರಿಸ್ಕೊಂಬಕ್ಕಾಗಿ ಏನಪ್ಪ ಅಂತಂದ್ರೆ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಯಾಕಂತಂದ್ರೆ ಈ ನಮ್ಮ ಒಂದು ಅರಣ್ಯ ಇಲಾಖೆಯವರಿಗೆ ಹೋದ ವರ್ಷ 15 ಲಕ್ಷ ಸಸಿಗಳು ನಟಿಸುವ ಒಂದು ಯೋಜನೆ ಇತ್ತು. ಮತ್ತು ಈ ವರ್ಷ 25 ಲಕ್ಷ ಸಸಿಗಳು ನಟಿಸ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಒಂದು ಯೋಜನೆ ಇತ್ತು, 20 ಲಕ್ಷ. ಹೀಗಾಗಿ ಸುಮಾರು 30-35 ಲಕ್ಷ ಈ ನಮ್ಮ ಬೀದರ್ ಜಿಲ್ಲೆ ಆದಂಥ ಜಿಲ್ಲೆಯಲ್ಲಿ ಈ ಸಸಿಗಳು ನಡೆಸ್ತಕ್ಕಂಥ ಕೆಲಸ ಇತ್ತು. ಆದರೆ ಇವರು ಅದು ಯಾವುದು ಕೆಲಸ ಮಾಡಿಲ್ಲ. ನಾಮಕೆ ವಾಸ್ತೆ ಎಲ್ಲ ಏನಪ್ಪ ಅಂತಂದ್ರೆ ಆ ದಾಖಲಾತಿಗಳು ಸೃಷ್ಟಿ ಮಾಡಿ ಸಸಿಗಳು ನಡೆಸಲಾರ್ದನೆ ಸರ್ಕಾರದ ಬಂದಂತಹ ಕೋಟ್ಯಾಂತರ ರೂಪಾಯಿ ಏನಪ್ಪ ಅಂತಂದ್ರೆ ಅವ್ಯವಹಾರ ಮಾಡಿ ಆ ದುಡ್ಡು ಏನಪ್ಪ ಅಂದ್ರೆ ಗುಳುಮ ಮಾಡಿದ್ದಾರೆ. ಅದಕ್ಕೆ ಇವತ್ತು ಬರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅವರ ಕಣ್ಣಿಗೆ ಕಾಣಲಿ, ಒಂದು ಸ್ವಲ್ಪ ಆದರೂ ಕಾಣಲಿ ಸಸಿಗಳು ಅಂತಕ್ಕಂಥದ್ದು ನಮ್ಮ ಬೀದರ ನಗರದಲ್ಲಿ ಫಾರೆಸ್ಟ್ ಇದು ಏರ್ಪೋರ್ಟ್ ಏನಿದೆ, ಆ ಏರ್ಪೋರ್ಟ್ನಿಂದ ಏನಪ್ಪ ಅಂತಂದ್ರೆ ಡಿವೈಡರ್ಗಳಲ್ಲಿ ಏನಪ್ಪ ಅಂತಂದ್ರೆ ಸಸಿಗಳು ನಡೆಸ್ತಾ ಇದ್ದಾರೆ. ಇಂಥ ಒಂದು ಸಸಿಗಳು ನಡೆಸ್ತಾ ಇರ್ಲಿಕ್ಕೆ ಒಬ್ಬ ಪತ್ರಕರ್ತ, ಅದು ಒಬ್ಬ ದಲಿತ ಪತ್ರಕರ್ತ, ಆ ದಲಿತ ಪತ್ರಕರ್ತ ಅವನ ಉಪಜೀವನಕ್ಕಾಗಿ ಅವನೇನಪ್ಪ ಅಂತಂದ್ರೆ ಬದುಕಲಿಕ್ಕೆ ಅವ ಏನಂದ್ರೆ ಒಂದು ಪತ್ರಕರ್ತನಾಗಿ ಅವೇನಪ್ಪ ಅಂದ್ರೆ ಕೆಲಸ ಮಾಡ್ತಾ ಇದ್ದಾನೆ.
ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಬರ್ತಾ ಇದ್ದರದಕ್ಕೆ ಅವ್ರೇನಪ್ಪ ಅಂದ್ರೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಆ ವಿಡಿಯೋದ ಮೊದಲೇ ಮಾಡ್ತಾ ಇಡೀ ನಗರದಲ್ಲಿ ವಿಡಿಯೋ ಮಾಡ್ತಕ್ಕಂಥದ್ದು ಸಮಯದಲ್ಲಿ ಅಲ್ಲಿ ಫಾರೆಸ್ಟ್ನವ್ರು ಏನಪ್ಪ ಅಂದ್ರೆ ಸಸಿಗಳನ್ನು ನಟಿಸ್ತಾ ಇದ್ರು. ಅದಕ್ಕೆ ಅವರು ಕಾಮನ್ ಆಗಿ ಕೇಳಿದರೆ, ಸರ್ ಈಗ ಯಾಕೆ ನೀವು ಸಸಿಗಳನ್ನು ನಟಿಸ್ತಾ ಇದ್ದೀರಿ, ಈಗ ಇದು ಸಮಯನೇ ಅಲ್ಲ, ಈಗ ಯಾಕೆ ನೀವು ಈ ಗಿಡಗಳು ಹಚ್ತಾ ಇದ್ದೀರಿ, ಇದು ಮುಖ್ಯಮಂತ್ರಿ ಅವರು ಬರೋ ಕಾರಣಕ್ಕಾಗಿ ಅವ್ರ ಕಣ್ಣಿಗೆ ಸುಮ್ಮನೆ ಏನೋ ಕಾಣಲಿ ಅಂತಕ್ಕಂಥ ಒಂದು ಉದ್ದೇಶಕ್ಕಾಗಿ ಹಚ್ತಾ ಇದ್ದೀರಿ ಅನ್ನೋ ಅಂತ ಹೇಳಿ ಆ ಪತ್ರಕರ್ತ ಒಂದೇ ಒಂದು ಮಾತು ಕೇಳಿದಕ್ಕಾಗಿ ಆ ಪತ್ರಕರ್ತನಿಗೆ ಏನಪ್ಪ ಅಂದ್ರೆ ಮನ ಬಂದಂತೆ ಹುಡುದಿ, ಅವನಿಗೆ ಮನ ಬಂದಂತೆ ಬೈದಿ, ಮತ್ತು ಅವ್ರದೇ ಒಂದು ಪ್ರೈವೇಟ್ ವೆಹಿಕಲ್ದೇನೆ ಏನಪ್ಪ ಅಂದ್ರೆ ಕಾರ್ಯನ ಹಾಕೊಂಡು ಅವರ ಇಲಾಖೆಗೆ ಕರ್ಕೊಂಡು ಒಯ್ದು ಇಲಾಖೆಯಲ್ಲಿ ಏನಪ್ಪ ಅಂತಂದ್ರೆ ಹುಡುದಿ ಅಂದ ಅಲ್ಲಿ ಅವನಿಗೆ ಜೀವ ಬೆದರಿಕೆ ಹಾಕಿ ಅವನಿಗೊಂದು ಜಾತಿ ನಿಂದನೆ ಮಾಡಿ ಮತ್ತೆ ಅವನಿಗೇನಪ್ಪ ಅಂತಂದ್ರೆ ಅವನ ಮೇಲೆ ಪುನಃ ಕೇಸ್ ದಾಖಲು ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಅವ್ರಿಗೆ ಪೊಲೀಸ್ ಠಾಣೆಗೆ ತಗೊಂಡು ಬರ್ತಾರೆ ಆ ಪತ್ರಕರ್ತನಿಗೆ. ಆದ್ರೆ ಅವರಿಗೆ ಇನ್ನೊಂದು ಗುರುತಿಲ್ಲ, ಆ ಪತ್ರಕರ್ತನಿಗೆ ಹುಡಿತಾ ಇದ್ದಾಗ ವಿಡಿಯೋ ಆಗ್ತಾ ಇದೆ ಅಂತಕ್ಕಂಥ ಅವ್ರಿಗೆ ಯಾರಿಗೂ ಗುರುತಿಲ್ಲ. ಆದ್ರೆ ಅವರೇ ತಲ್ಲಿ ಇಲ್ಲೇನಪ್ಪ ಅಂದ್ರೆ ಹೇಳಿದಾಗ ಆ ವಿಡಿಯೋ ಏನಪ್ಪ ಅಂತಂದ್ರೆ ಪೊಲೀಸ್ ಠಾಣೆಯಲ್ಲಿ ತೋರಿಸಿದಾಗ ಅವ್ರು ಮಾಡಿದಂಥ ಕಾರ್ಯ ಅವ್ರು ಏನು ಕೆಲಸ ಮಾಡಿದರೋ ಅದೇನಪ್ಪ ಅಂದ್ರೆ ಹೊರಗೆ ಬಂದಿರ್ಬೋದ. ಆಮೇಲೆ ಅಂದ್ರೆ ಪೊಲೀಸ್ ಠಾಣೆಯಿಂದ ಅವ್ರೇನಪ್ಪ ಅಂದ್ರೆ ರಾತ್ರಿ ಓಡಿ ಹೋಗಿದ್ದಾರೆ. ಅದರ ಪತ್ರಕರ್ತನ ಮೇಲೆ ಏನು ಹಲ್ಲೆ ಆಗಿತ್ತು ಅವ್ರೇನಪ್ಪ ಅಂದ್ರೆ ಈ ಒಂದು ಠಾಣೆಯಿಂದ ಪ್ರಿಮ್ಸ್ ಆಸ್ಪತ್ರೆಗೆ ಹೋಗಿ ಅವ್ರೇನಪ್ಪ ಅಂದ್ರೆ MLC ಮಾಡಿದ್ದಾರೆ. ಆ MLC ಪ್ರಕಾರ ಇವತ್ತೇನಪ್ಪ ಅಂದ್ರೆ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಆ FIR ಆಗಿದ ಪ್ರಕಾರ ಮೇಲೆ ಇವತ್ತ ಏನು ಒಂದು 4 ಜನರು ಮತ್ತು ಇತರರು ಅಂತ ಏನು FIR ಆಗಿದೆ, ಅವ್ರಿಗೆ ಕೂಡಲೇ ಏನಪ್ಪ ಅಂದ್ರೆ ಬಂಧಿಸಬೇಕು ಅಂತಕ್ಕಂಥದ್ದೇ ನಮ್ಮದ ಒಂದು ಸಂಘಟನೆಯ ಹೋರಾಟ, ನಮ್ಮದು ಉದ್ದೇಶ ಇದೆ. ಒಂದು ವೇಳೆ ಅವರಿಗೆ ಬಂಧಿಸಲಿಲ್ಲ, ನಾವು ನಾಳೆನೇ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾಳೆನೇ ಏನಪ್ಪ ಅಂದ್ರೆ ಬೀದರ್ ಜಿಲ್ಲೆಯಾದಂಥ ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ. ನಾವು ಇವತ್ತೇ ಮಾಡ್ಬೋದು ಇಡೀ ಎಲ್ಲ ನಮ್ಮ ದಲಿತ ಸಮುದಾಯದವರು. ಆದರೆ ಮಾನ್ಯ ಮುಖ್ಯಮಂತ್ರಿ ಅವರು ಬರೋದ್ರ ಕಾರಣಕ್ಕಾಗಿ ಆ ಒಂದು ಪ್ರೋಟೋಕಾಲ್ಕ ನಾವೇನಪ್ಪ ಅಂದ್ರೆ ಅದಕ್ಕೆ ಏನೋ ಒಂದು ಹಾಳು ಮಾಡಿದೀವಿ ಅಂತಕ್ಕಂಥದ್ದು ಅನಿಸಬಾರ್ದು ಎಂಬ ಒಂದು ಉದ್ದೇಶದಿಂದ ನಾವೇನಪ್ಪ ಅಂದ್ರೆ ಇವತ್ತು ಅವ್ರಿಗೆ ಬಂಧಿಸಲಿಲ್ಲ ಅಂದ್ರೆ ನಾಳಿನ ದಿನದಲ್ಲಿ ಅದನ್ನು ನಾವು ಮಾಡ್ತೀವಿ. ಇವತ್ತು ಒಂದು ಫಾರೆಸ್ಟ್ ಗಾರ್ಡ್ ಏನೋ ಇವತ್ತು ಆ ದಸ್ತಗೀರ್ ಅಂತಕ್ಕಂಥವ್ರು ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರು ಮಾಡಿದಂಥ ಕಾರ್ಯಗಳು ಬೀದರ ನಗರದಲ್ಲಿ, ಬೀದರ್ ಜಿಲ್ಲೆಯಲ್ಲಿ, ಈ ಬೀದರ್ ತಾಲೂಕಿನಲ್ಲಿ ನಾನು ಹೇಳ್ತೀನಿ ನಿಮಗೆ ಒಂದೇ ಒಂದು, ಈ ಒಂದು ಕಮಠಾಣ್ ಅಂತಕ್ಕಂಥ ವಿಲೇಜ್ ಅಲ್ಲಿ ಒಂದು ಸರ್ವೆ ನಂಬರ್ ಇದೆ, 327 ಸರ್ವೆ ನಂಬರ್. ಆ 327 ಸರ್ವೆ ನಂಬರ್ದಲ್ಲಿ ಇವತ್ತಲ್ಲಿ ಪೆಟ್ರೋಲ್ ಬಂಕ್ ಇವೆ, ಅಲ್ಲೇನಪ್ಪ ಅಂದ್ರೆ ಪ್ಲಾಟ್ಗಳು ಹಾಕಿ ಪ್ಲಾಟ್ಗಳು ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲೇನಪ್ಪ ಅಂದ್ರೆ ದೊಡ್ಡ ದೊಡ್ಡ ಬಂಗಲೆಗಳು ಕೂಡ ಕಟ್ಟಿದ್ದಾರೆ. ಅವಕ್ಕಿಷ್ಟಕ್ಕೆಲ್ಲ ಕಾರಣಭೂತ ಆದಂತಾನೆ ಈತ ದಸ್ತಗೀರ್ ಫಾರೆಸ್ಟ್ ಗಾರ್ಡ್. ಅವರಿಗೆಲ್ಲ ಆ ದೊಡ್ಡ ದೊಡ್ಡ ಜನರಿಗೆ ಅವ್ರಿಗೇನಪ್ಪ ಅಂತಂದ್ರೆ ಇಂಥ ಜಮೀನುಗಳೆಲ್ಲ ತೋರಿಸ್ಕೊಟ್ಟು ಇಂಥ ಜಮೀನುಗಳನ್ನ ನೀವು ಕಬ್ಜಾ ಮಾಡ್ಕೋರಿ, ಇಂಥ ಜಮೀನುಗಳದಾಗ ನೀವೇನಪ್ಪ ಅಂದ್ರೆ ಪೆಟ್ರೋಲ್ ಬಂಕ್ ಹಾಕೋರಿ, ನೀವು ಇಂಥ ಜಮೀನ್ದಾಗ ಏನಪ್ಪ ಅಂದ್ರೆ ನೀವು ಗೆಸ್ಟ್ ಹೌಸ್ ಕಟ್ಕೋರಿ, ಇಂಥ ಜಮೀನ್ದಾಗ ಏನಪ್ಪ ಅಂದ್ರೆ ನೀವು ಪ್ಲಾಟ್ಗಳು ಹಾಕಿ ಮಾರಾಟ ಮಾಡ್ಕೋರಿ ಅಂತ ಹೇಳಿ ಅವರಿಗೆ ಈ ಅರಣ್ಯ ಇಲಾಖೆಯ ಜಮೀನು ಏನಪ್ಪ ಅಂತಂದ್ರೆ ಅವರಿಗೆ ಕೊಟ್ಟು ಅವ್ರ ಹತ್ರ ಏನಪ್ಪ ಅಂದ್ರೆ ದುಡ್ಡು ಮಾಡ್ತಾ ಇದ್ದಾನೆ. ಸುಮಾರು ಅವನು ಇಲ್ಲಿಗೆ ಬಂದು ದಸ್ತಗೀರ್ ಅಂತಕ್ಕಂಥ ಏನು ಫಾರೆಸ್ಟ್ ಗಾರ್ಡ್ ಇದ್ದಾನೆ, ಸುಮಾರಿಗೆ ಅವಾಗ 13 ವರ್ಷದಿಂದ ಏನಪ್ಪ ಅಂದ್ರೆ ಇಲ್ಲೇ ಸೇವೆ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ರಿಗೆ ಮನೆ ದುಡ್ಡು ಸಿಗ್ತಾ ಇದೆ. ಈ ಅರಣ್ಯ ಇಲಾಖೆಯ ಭೂಮಿ ಏನಪ್ಪ ಅಂದ್ರೆ ಅವ್ರು ಹಾಳು ಮಾಡ್ತಾ ಇದ್ದಾನೆ. ಇಂಥ ಉದಾಹರಣೆಗಳು ಸಾಕಷ್ಟಿವೆ, ನಮ್ಮ ಹತ್ರ ದಾಖಲಾತಿಗಳಿವೆ. ಯಾವ ಸರ್ವೆ ನಂಬರು, ಯಾವ ಸರ್ವೆ ನಂಬರ್ದಲ್ಲಿ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು. ಅದಕ್ಕೆ ನಮಗೆ ಒಂದೇ ಒಂದು ಬೇಡಿಕೆ, ಆ ಪತ್ರಕರ್ತನ ಮೇಲೆ ಏನು ಅನ್ಯಾಯ ಆಗಿದೆ ಆ ಪತ್ರಕರ್ತಗ ನ್ಯಾಯ ಸಿಗಬೇಕು. ಮತ್ತು ಈ ಅನ್ಯಾಯ ಮಾಡಿದಂಥ ಇವರಿಗೆ ಕೂಡಲೇ ಏನಪ್ಪ ಅಂದ್ರೆ ಬಂಧಿಸಿ ಅವರಿಗೆ ಜೈಲಿಗೆ ಹಾಕಬೇಕು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮದು ಉದ್ದೇಶ ಇದೆ. ನನ್ನ ಹೆಸರು ಮಾರುತಿ ಬಿ ಕಂಠೆ ಅಂತೇಳಿ, ನಾನು ಭಾರತೀಯ ಜನರ ಸಂಘಟನೆ ಅಧ್ಯಕ್ಷನಾಗಿ ಕೆಲಸ ಒಳ್ಳೆ ಸರ್, ಒಳ್ಳೆ ಹೊಡಿ ಹೊಡಿ ಸರ್, ತಗೊಳ್ಳಿ ಸರ್, ಸಂಜಾಣ ನೀನೇ ದೊಡ್ಡ ಧಾರ್ಕರಿ ಈಗ ಮಾತಾಡಿ. ಈಗ ಏನು ಫರಕ್ ಆಯ್ತದ? ಚಂದ ಮಾತಾಡೋದು ಗೊತ್ತಿಲ್ಲ, ಜಗಳ ಮಾತು ಬೇಡ. ಎಲ್ಲಿ ಕೇಳ್ಬೇಕು,
ನೀವು ಹೊಡಿತೀರಿ ಹೊಡಿ, ನೀವು ದೊಡ್ಡ ಗೌರವ ಅಂತ ಹೇಳೋದು ಬಂದ ಸರ್, ನೀವು ಗೌರವದ ನಿಮಗೆ ಅಂತ ಹೇಳಿ ತರಿಸ್ರಿ 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 ಹೋಗಲ್ಲ ಅಂತ ಹೇಳ್ತೀನಿ ಸರ್, ನಾ ಹೋಗಲ್ರಿ, ನಾ ಇಲ್ಲೇ ಏನ್ ಹೇಳ್ತಾ ಇದೀನಿ. ಯಾಕೆ ಮಾಡ್ತಾ ಇದ್ರಿ ಸುಮ್ಮನೆ ನಾಯಕರೇ ಎಲ್ಲ ಯಾಕೆ ನಾವ್ ಏನ್ ಮಾಡಿದ್ವಿ ಹೇಳ್ರಿ ಸರ್, ನಾವ್ ಏನ್ ಮಾಡಿದ್ವಿ ಹೇಳ್ರಿ ಹಂಗೆ ಬಿಡ್ರಿ ಸರ್, ನೋಡ್ರಿ ಕೇಳ್ರಿ ಅವ್ರು ಯಾವ ಪ್ರೆಸ್ ಕೇಳ್ರಿ ಅವ್ರಿಗೆ. ಸರ್ ನಾನು ಸಾಮಾನ್ಯ ಪ್ರಜೆ ಸರ್, ನಮಗೆ ಹೇಳ್ತಾ ಇದ್ದೀನಲ್ಲ. ಊಟ ಇದೆ ಸರ್, ಆಯ್ತು ರೀ ಸರ್, ಹೋಗ್ರಿ ಹೋಗ್ರಿ ಹೋಗ್ರಿ. ಪೂರ ತಿಳ್ಕೊಂಡು ಮಾತಾಡ್ಬೇಕು, ಸುಮ್ಮನೆ ತಾವೇ ಶಾನೆ ಅಂತ ತಿಳ್ಕೊಂಡ್ರೆ ನಮಗೆ ಇರೋದ ಇಲ್ಲಿ ಹುಚ್ಚುಳ ಮಗಳು ಕಾಣತ್ತಾರಲ್ಲ ಇಲ್ಲಿ ಕೆಲಸ ಮಾಡೋರು, ಇಲ್ಲಿ ರಾತ್ರಿ ಹೆಣ್ಣು ಮಕ್ಕಳಿಗೆಲ್ಲ ಬಿಟ್ಟು ಬಂದಿಲ್ಲಿ. ಹೌದು ಪ್ರಶ್ನೆ ಮಾಡೋ ಜಾಗದಾಗ ಇಲ್ಲ, ಹೌದು ಹೌದು ಇಲ್ಲ, ತಮ್ಮ ಕರ್ತವ್ಯ ತಾವು ಮಾಡ್ತಾ ಇದ್ದೀವಿ ಸರ್, ಅದಕ್ಕೆ ನಾ ಅಗ್ರಿದ್ದೀನಿ ಬಿಡ್ರಿ. ಪರವಾಗಿಲ್ಲ ಸರ್, ಆಲ್ರೆಡಿ ಆಫೀಸ್ ನಡೀತೀನಿ, ಅಲ್ಲಿ ಗೊತ್ತು ಮಾಡ್ತೀನಿ ನಡಿ, ಆಫೀಸ್ ತಗೊಂಡಿ ಅಲ್ಲಿ ಆಫೀಸಿಗೆ ನಡಿ ಮಾಡ್ತೀನಿ ನಿಮಗೆಲ್ಲ. ಅಲ್ಲ ಇಷ್ಟು ಮಂದಿ ಏನಿಲ್ಲ ಫಾಲ್ತು ಸುಮ್ಮನೆ ಕಾಣ್ತಾರೆ ಇವರೆಲ್ಲ ಇಲ್ಲಿ. ಮುಂಜಾನಿಂದ ಇಲ್ಲಿ ಮಧ್ಯಾಹ್ನ ಊಟ ಮಾಡಿಲ್ಲ. ಸರ್ ಹಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರೆ ನಾವು ಹೆಣ್ರ ಮಕ್ಳಿಗೆ ಬಿಡ್ಬೇಕಾದ ಮಾಡ್ಬೇಕಾದ, ಯಾಕಂದ್ರೆ ನಾನು ಆಯ್ತಾಯ್ತು ಓಕೆ ಆಯ್ತಾಯ್ತು ಸರ್, ತಾವು ಅಧಿಕಾರಿ ಇದ್ದೀರಿ, ಹೇಳ್ದಿರಲ್ಲ ತಿಳ್ಕೊಳ್ಬೇಕು, ಮುಗ್ದೋಯ್ತು ಅಷ್ಟೇ, ತಿಕ್ಕ ಮುಚ್ಕೊಂಡು ನಡಿಬೇಕಟ್ಟೆ. ಸೈಜ್ ಗೀಜ್ ಎಲ್ಲ ಕೇಳಿ ಬಂದು ಅದು ಇದ್ರದ್ದು ಅದು ಯೂನಿಫಾರ್ಮ್ ಧಾರವಾಡ ಬಂದಿರೋದು ನಮ್ಮ ಮಧ್ಯಾಹ್ನ ತೆಗೆದು ಬಂದಿದ್ದೆ ಯೂನಿಫಾರ್ಮ್. ಅದು ಕಂಟ್ರೋಲ್ ಮಾಡಕ್ ಆಗಲಿಲ್ಲ ಸರ್. ತಾವೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೀ? ನಾವು ವಿಶ್ವ ಗಾಯಕ್ವಾಡ್ ಅಂತ. ಇಲ್ಲ ಇದು ಬೆಳಗ್ಗೆ ಗಿಡ ಇದ್ದಿಲ್ಲ, ಈಗ ಸಡನ್ಲಾಗಿ ಗಿಡಗಳು ಅಜಿರಲ್ಲ ಸರ್, ಅದು ಹೆಂಗಂತ ನಾಳೆ ಸೇಮ್ ಉದ್ಘಾಟನೆ ಮಾಡತ್ತಾರೆ. ಹೆಂಗ್ರಿ? ಸರ್ ಇವು ಗಿಡಗಳು ಏನು ನಾ ಹಿಡಿದಾಗ ಯಾಕೆ ಹಚ್ಚಲತ್ತೀರಿ ಸರ್? ಇವು ಗಿಡಗಳು ಅದೇನು ಹಚ್ಚಿ ಸರ್ ಎಲ್ಲ
ಇಲ್ಲ ಇಲ್ಲ ನಾವು ಬೆಳಗ್ಗೆ ಮನೆ ಬೆಳಗ್ಗೆ ಏನೂ ಕಾಣಿಲ್ಲ ಅಲ್ಲಿ, ಖಾಲಿ ಡಿಗ್ ಮಾಡ್ತಾ ಇದ್ದಿದ್ದು. 11 ಗಂಟೆ ಚಾಲು ಇಲ್ಲ ಅದು ತೋಡಿ ಇದು ತಗ್ಗು ಹೊಡೆದಿಂದಿತ್ತು ಖಾಲಿ. ಮತ್ತೆ ಈಗ ಬರೋ ತನಕ ಫುಲ್ ಏನಂದ್ರೆ ಗಿಡ ಎಲ್ಲ ಹಚ್ಬಿಟ್ಟು ಎಲ್ಲ ಇದಾಗ್ಯದ. ಅಂದ್ರೆ ನಮ್ಮ ಡೆವಲಪ್ ಏಡಾಲದ ಬೀದರ್ ಅಲ್ಲದ ಇನ್ನೊಂದು. ಇಲ್ಲ ಹಂಗಿಲ್ಲ, ನಾಳೆಗೆ CM ಬರತ್ತಾರೆ ಅವ್ರು ಈ ಮಳೆಗಾಲಕ್ಕೆ ಬರೋದು ಇದನ್ನ ಉದ್ಘಾಟನೆ ಮಾಡತ್ತಾರ. ನಾಮಿನಲ್ ಆಗಿ ಅವ್ರು ಇಲ್ಲಿ ಹಚ್ತಾರೆ. ಬಂದು ಉದ್ಘಾಟನೆ ಮಾಡಿಸ್ಬೇಕಂದ್ರೆ ಆಗಲ್ಲ. ಹಾಂ ಸರ್, ಈಗ ಬೇಸಿಗೆ ಕಾಲದಲ್ಲಿ ಗಿಡ ಹಚ್ಚಿದ್ರೆ ಆಗ್ತಾವ ಸರ್ ಅವು. ನೀರು ಹಾಕಿರಿ ಯಾವಾಗ ಆಯ್ತವ್ರಿ, ನೀರು ಹಾಕ್ಬೇಕು. ನೀರು ಹಾಕ್ಬೇಕೇನ್ರಿ? ಇಲ್ಲ ತಮ್ಮ ಈಗ ನಮ್ಮ ಅನಿಸಿಕೆ ಪ್ರಕಾರ ಏನಂತಂದ್ರೆ ಬೇಸಿಗೆ ಕೊನೆ ದಿನಗಳಲ್ಲಿ ಅಥವಾ ಇಲ್ಲ ಮಳೆಗಾಲ ಪ್ರಾರಂಭ ಆಗೋ ಮುಂಚೆ ಹಚ್ಚಿದ್ರೆ ಹತ್ಕೋತಾವೇನೋ ಅಂತ ಅನಿಸಿಕೆ ಸರ್. ಇಲ್ಲ ಹಂಗೆ ಅಂತ ಏನಂಗಿಲ್ಲ ರೀ, ಯಾವಾಗ ಹಾಕಿದ್ರೆ ನರ್ಸರಿದಾಗ ಸರ್ ಯಾವ ಭೀ ಹಮೇಶ ಬೆಳೆಯಲು ನರ್ಸರಿದಾಗ ಪಾಕೆಟ್ ಇಲ್ಲ ಅಲ್ಲಿದು ಬೇರೆ ಸರ್, ಅದು ವಾತಾವರಣ ಬೇರೆ, ಇದು ರಸ್ತೆ ವಾತಾವರಣ ಬೇರೆ ಇರ್ತದಲ್ಲ. ಮತ್ತು ಅದು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಬೇಕೈತಲ್ಲ ಸರ್, ಈವ್ನಿಂಗ್ ಆಮೇಲೆ ಸ್ಟಾರ್ಟ್ ಮಾಡ್ತಿರಲ್ಲ ಇದು. ಮತ್ತು ಎಲ್ಲ ಆಫೀಸರ್ಸೇ ಕಾಣತ್ತಿರ ಅಷ್ಟು ಜನ. ಸಡನ್ಲಿ ಇದಾಗಿದೆ ಪ್ರೋಗ್ರಾಮ್, ಇದ್ದಿಲ್ಲ ಮುಂಚೆ, ಇದು ಪ್ಲಾನ್ ಆಗಿದ್ದಿಲ್ಲ. ಹಾಂ 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 ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನಾಗ್ರೇಷನ್ ಮಾಡ್ಬೇಕಂತೇಳಿ ಇದ್ದಿಲ್ಲ ಪ್ಲಾನ್ದಾಗ, ಇವತ್ತೇ ಇಮಿಡಿಯೇಟ್ಲಿ ಮಾಡಿವಿ. ಅಂದರೆ ಇವಾಗ ಆದೇಶ ಆಗ್ಯದ ನಿಮಗೆ ಬೆಳಗ್ಗೆ? ಆದೇಶ ಇಲ್ಲ, ಹಾಂ ನಾವು ಮುಖ್ಯಮಂತ್ರಿ ಕಡೆಯಿಂದ ಮಾಡಿಸ್ಬೇಕಂತೇಳಿ ನಮ್ದು ಒಂದು ಇಚ್ಛೆ ಅಷ್ಟೇ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರದ್ದು ನಮ್ಮದು ಒಂದು ಏನಾರ ಮಾಡಲಿ, CM ಅವರು ಬೀದರ್ ಬಂದಾಗ ಹಾಂ ಹಾಂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಏನಾರ ಮಾಡಲಿ ಅಂತ ಒಂದು ಪ್ಲಾನ್ ಮಾಡಿವಿ ಅಷ್ಟೇ. ಏನು ನಮ್ಮ ಅರಣ್ಯ ಸಚಿವರ ಕಡೆಯಿಂದ ನಿಮಗೆ ಇದು ಬಂದದೇನು ಅದ್ರಗೋಸ್ಕರ ಮಾಡ್ತಾಯಿದ್ರಿ ಏನೋ? ಗಿರಕ್ಕೆ ಏನಿರಲ್ರಿ ಯಾವುದೂ ಏನು. ಈ ಬೀದರ್ದಾಗ ಟೋಟಲ್ 2025 ಕರೋಡದ್ದು ಅನುಷ್ಠಾನ ಮಾಡತ್ತಾರೆ ಎಲ್ಲಾನು. ಇದು ಗಿಡ ನೆಡ ಕಡೆ ಸರ್? ಗಿಡ ನೆಡೋದಿಲ್ಲ, ಟೋಟಲ್ ಎಲ್ಲ 25 ಕರೋಡ್. ಇಲ್ಲ ಎಲ್ಲ ಆಫೀಸರ್ ಜನನೇ ಕೆಲಸ ಮಾಡ್ತಾಯಿದ್ರಿ, ಲೇಬರ್ಸ್ ಯಾರೂ ಕಾಣ್ತಾ ಇಲ್ಲ ಜಾಸ್ತಿ. ನೀವೇನಿದ್ರಿ ಸರ್? ನಾವು ಗಾಡಿ ಹುಡುಗಿದ್ದೀವಿ. ಹಿಂಗೇನು ಭೂತೇದಾರ ಇದ್ದೀರಿ ಅಂದ್ರೆ ನೀವು ಭೀ ಟೆಂಡ್ರ ಹೊತ್ಮಣಿಗೆ ಸಿಕ್ಕ್ಯದ, ಮುಂಜಾನೆ ಸಿಕ್ಕ್ಯದ? ನಮಗೆ ಯಾವ ಕರ್ತಾರ ಏನಾದ್ರೆ ಭೀ ನಮ್ಮದು ಬೀದರ್ ಡೆವಲಪ್ ಆಗ್ತದೆ ಬಿಡ್ರಿ, ಪರವಾಗಿಲ್ಲ. ಈ ಟೈಪ್ ಆಗಬೇಕು, ಖುಷಿ ಮಾತದ ಇದು. ಮಳೆಗಾಲದಾಗ ಬೇಗ ಹಚ್ಚಿದ್ರೆ ಜಲ್ದಿ ಗಿಡಗಳು ಬೆಳೆಯಲ್ಲ ಸರ್, ಬೇಸಿಗೆದಾಗ ಹಚ್ಚಿದ್ರೆ ಹೆಂಗೆ ಆಗ್ತದೆ? ಈಗಾರ ಜಸ್ಟ್ ಇದು ಏಪ್ರಿಲ್ ಅದ, ಇವತ್ತರ 15th ಅದ ಬಹುಶಃ ಏಪ್ರಿಲು. ಏನ್ರಿ ಇವಾಗ ಎಷ್ಟೋ ನಮ್ಮ ಸರ್ ಬೀದರ್ದು ನಾ ಜಿಲ್ಲಾ ಮಾತಾಡ್ತಲ್ಲ, ಬೀದರ್ ತಾಲೂಕು ಮತ್ತು ಬೀದರ್ ಲೋಕಲ್ ಮಾತಾಡ್ತಾ ಇದ್ದೀನಿ. ಎಷ್ಟೋ ಗಿಡಗಳು ಹಚ್ಚಿದ್ದೀರಿ, ಯಾವುದಕ್ಕೂ ಜಾಲಿ ಕೂಡಿಸಿಲ್ಲ. ಮತ್ತು ಮ್ಯಾಗಿಂದ ಅದು ಯಾವ ಇಯರ್ ಅಂತ ಭೀ ಅದ್ರ ಮೇಲೆ ಬರ್ದಿಂದಿಲ್ಲ ಸರ್. ಇವಾಗ ಜಾಲಿ ಎಲ್ಲಿ ಇಲ್ಲ, ನಾನು ಅಲ್ಲಿ ನೋಡಿದ್ದೀನಿ, ಏರ್ಪೋರ್ಟ್ ಹತ್ರ ನೋಡಿದ್ದೀನಿ, ಅದರ ಬರ್ದಿಂದಿಲ್ಲ ಯಾವಾಗ ಅಂತ. ಇಯರ್ ವರ್ಷ ಬೇಕಲ್ಲ, ಅದನ್ನು ಹಚ್ಚಿಂದಿಲ್ಲ. ಬೆಳಗ್ಗೆ ಯಾಕಂದ್ರೆ ನೋಡ್ತಾ ಇದ್ದೀನಿ, ಅವಾಗ ಖಾಲಿ ಡಿಗ್ ತೋಡಿದ್ದು. ಇಲ್ಲ ಇಲ್ಲ ಅಂದ್ರೆ ಇಲ್ಲ ಸರ್, ಅಂದ್ರೆ ಇಲ್ಲ ಸರ್, CM ಬರುವ ತನಕ ಅದನ್ನು ಇವತ್ತು ಇಯರ್ಗೂ ಡೇಟ್ ಫಿಕ್ಸ್ ಆಗ್ತದೆ, ಅದ್ರ ಮ್ಯಾಗ ಪ್ರಿಂಟ್ ಆಗ್ತದೇನೋ ಅಂತ ಹಿಂಗೆ. ಹಂಗಿರಲ್ರಿ, ಪ್ರತಿಯೊಂದು ಗಿಡಕ್ಕೂ ಬರಲ್ರಿ. ಒಂದು 100 ಕಿಲೋಮೀಟರ್ ಅದಂತ ತಗೋರಿ, ಯಾವ್ದನ್ನ ಒಂದು ಮೂಲೆ ಹಾಕಿರ್ತಾರೆ, ರೋಡ್ ಅದಂತ ತಗೋರಿ, ಆ ರೋಡಿಗೆ ಎಂಡಿಗ್ರ ಹಾಕಿರ್ತಾರೆ, ಆ ರೋಡಿಗೆ ಎಂಡಿಗ್ರ ಹಾಕಿರ್ತಾರೆ, ಪ್ರತಿಯೊಂದು ರೋಡಿಗೆ ಜಾಗ ಹಾಕ್ತಾರೆ. ಸರ್ ನೀವಾರ ಒಂದು ಆಫೀಸರ್ ಇದ್ದೀರಿ ಬೀದರ್ನಾಗ, ನಮ್ಮ ತಾಲೂಕದಾಗ ಎಲ್ಲಿ ಮಿನಿಮಮ್ ಒಂದು 3 ಕಿಲೋಮೀಟರ್ ತನಕ ಎಲ್ಲಿ ಬರ್ದಿರ್ತದೆ ಸರ್? ಎಲ್ಲಿ 3 ಕಿಲೋಮೀಟರ್ ತನಕ ಎಲ್ಲಿ ಎಷ್ಟು ನೀವು ಗಿಡಗಳು ನೆಟ್ಟಿದ್ದೀರಿ ಸರ್? ನೀವು ಎಷ್ಟು ನೆಟ್ಟಿದ್ದೀರಿ? ನಮ್ಮ ಬೀದರ್ ತಾಲೂಕದಾಗ ಲೋಕಲ್ ಮಾತಾಡ್ತಾ ಇದ್ದೀನಿ ನಾನು. ನೀವು 3 ಕಿಲೋಮೀಟರ್ ಅಂತ ಹೇಳ್ತಿದ್ದಾರಲ್ಲ, ಬಟ್ 3 ಕಿಲೋಮೀಟರ್ ತನಕ ಎಲ್ಲಿ ಬರ್ದಿದೆ ಸರ್? ಎಲ್ಲಿ 3 ಕಿಲೋಮೀಟರ್ ಎಲ್ಲಿ ನೀವು ಗಿಡಗಳು ನೆಟ್ಟಿದ್ದೀರಿ ಸರ್? ನೀವು ಅಲ್ಲಿ ಸಿಕ್ಕಾಪಟ್ಟೆ ಅಲ್ಲಿ ಎಲ್ಲ ಕಡೆ ಎಲ್ಲವ ಸರ್? ನಾನು ಲೋಕಲ್ ಬೀದರ್ದವನು ಇದ್ದೀನಿ, ಲೋಕಲ್ ಬೀದರ್ದವನು. ಹಾಂ, ಏನೋ ನಾಳೆಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವ್ರು ಬರ್ತಾ ಇದ್ದಾರೆ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀರೇನೋ, ಹೌದಲ್ಲ? ಅಂದ್ರೆ ಅವ್ರ ಕಣ್ಣಿಗೆ ಕಾಣಬೇಕು ನಮ್ಮ ಬೀದರ್ ಭೀ ಎಷ್ಟು ಪ್ರಗತಿ ಹೊಂದಿತಾ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ಥರ ಯಾವ ಥರ ಒಂದು ನಿಷ್ಠಾವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಕೇನೋ ಅವ್ರು. ನಿಮ್ಮ ಅಂಬದು ಏನದ ಅದು ಹೇಳ್ರಿ ನೀವು, ಅದೇ ಬೇರೆ ಇಲ್ಲ ಅಂಬದಲ್ಲ, ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಸರ್. ಏನು ಕಣ್ಣಿಗೆ ಕಾಣ್ತಾ, ಬೆಳಗ್ಗೆ ಏನೂ ಇರಲಿಲ್ಲ, ಇವಾಗ ಸಾಯಂಕಾಲ ಆದ ತಕ್ಷಣ ಗಿಡಗಳಿದೆ, ಗಿಡಗಳಿಗೆ ಜಾಲಿ ಬೇರೆ ಹಾಕಿದ್ದೀರ, ಅದರಲ್ಲಿ ಇಸ್ವಿ ಇಲ್ಲ ಏನಿಲ್ಲ. ಮತ್ತು ನಿಮ್ಮ ಅನಿಸಿಕೆ ಪ್ರಕಾರ ಇವಾಗ ಬೇಸಿಗೆ ಕಾಲ ಇದೆ, ಇವಾಗ ಗಿಡ ನೆಡ್ದ್ರೆ ಬೆಳೀತಾ ಸರ್ ಅದು? ನೀವು ಮೇ ಎಂಡಿಗೆ ಬರ್ರಿ, ಇದು ಏಪ್ರಿಲ್ ಅದ ಸರ್, ನಾ ಮೇದ್ ಮಾತಾಡ್ತಾ ಇಲ್ಲ ನಾನು ಅದೇ ಐತಾನೆ. ಮೇ ಎಂಡಿಗೆ ನೀವು ಹಚ್ಚಬೇಕು, ಏಪ್ರಿಲಲ್ಲಿ ಯಾಕೆ ಹಚ್ತಾ ಇದ್ದೀರಿ ನೀವು ಗಿಡಗಳು? CM ಸಾಹೇಬ್ರು ಬರ್ತಾ ಇದಾರೆ, ಅದಕ್ಕೆಲ್ಲ ಅದೇ ಅವ್ರಿಗೆ ತೋರ್ಸೋ ಕಡೆದಲ್ಲ, ತೂಕ್ ಪಾಲಿಶ್ ಕೆಲಸ ಮಾಡ್ತಾ ಇದ್ರಲ್ಲ ತಾವೆಲ್ಲ. ಸೂಪ್ ಪಾಲಿಶ ಮತ್ತು ಅದೇ ಕೆಲಸ ಮಾಡ್ತಾ ಇದ್ದೀರಿ ನೀವು. ಮೇ ಕೊನೆ ವಾರದಲ್ಲಿ ಹಚ್ಬೇಕು ನೀವು ಗಿಡಗಳು, ಏಪ್ರಿಲಲ್ಲಿ ಹಚ್ತಾ ಇದ್ದೀರಿ ಇನ್ನ ನೀವು. ನೋಡ್ರಿ ಏನಂದ್ರಿ ಹೆಸರು? ಏನಂದ್ರಿ? ನನ್ನ ಹೆಸರು ವಿಶ್ವನಾಥ್ ಗಾಯಕ್ವಾಡ್. ನೋಡ್ರಿ ಅದ್ರೊಳಗೆ
ಪೂರ್ತಿ ಯಾವುದೇ ಜ್ಞಾನ ಇಲ್ಲದ ಮಾತಾಡ್ಬಾರ್ದು ಹಂಗತೆ ಎಲ್ಲ. ಹೌದಾ ಸರ್? ಸರ್ ತಮಗೆ ಜ್ಞಾನ ಇದೆ ಸರ್, ತಮ್ಮ ಅನಿಸಿಕೆ ಪ್ರಕಾರ ಗಿಡ ಯಾವಾಗ ನೆಡ್ಬೇಕು ಸರ್? ಅನಿಸಿಕೆಲ್ಲ ಹೇಳೋದನ್ನ ಇಲ್ಲ ಹಂಗಲ್ಲ ಸರ್, ಪರವಾಗಿಲ್ಲ. ನೀವು ತಾವೊಂದು ಫಾರೆಸ್ಟ್ ಅಧಿಕಾರಿ ಇದ್ದೀರಿ ಇಲ್ಲಿ ಬಾರಪ್ಪ ಇಲ್ಲಿ. ಸರ್. ತಮ್ಮ ಅನಿಸಿಕೆ ಪ್ರಕಾರ ಸರ್ ಗಿಡ ಯಾವಾಗ ನೆಡ್ಬೇಕು ಸರ್? ಇಲ್ಲಿ ಬಾರಪ್ಪ ಏಯ್ ತಾವ ಬೈಲ ಬೈಲ್ ಏ ಮನುಷ್ಯ ಸರ್ ತಮ್ಮ ಅನಿಸಿಕೆ ಪ್ರಕಾರ ಸರ್ ಇಲ್ಲ ಸರ್, ನಾವೊಂದು ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ನಾನು ತಮ್ಮ ಜೊತೆ ಒಂದು ಮಾತಾಡ್ತಾ ಇದ್ದೇನೆ. ಬಾರಪ್ಪ ಇಲ್ಲಿ. ಇವ್ರೆ ಇಲ್ಲಿ ಬರ್ರಿ ಈಗ ಅವ್ರ ಈ ಕಡೆ ಬಂದ್ ಮಾಡ್ರಿ. ಏನಾಗ್ಯದ ಗಿಡ ನಡೆದ ಏನದ ಸರ್ ಇದು ಈಗ ನಡೆದ ಏನಿದು? ಇಲ್ಲ ಸರ್ ಗಿಡ ನಡ್ರಿ, ಗಿಡ ಸರ್ ನಡ್ದು ನಾನೊಂದು ಸಾರ್ವಜನಿಕವಾಗಿ ಒಂದು ಸಾಮಾನ್ಯ ಪ್ರಜೆಯಾಗಿ ಒಂದು ಕೇಳ್ತಾ ಇದ್ದೀನಿ ಸರ್. ಮಾಡ್ತಾ ಇದೀವಿ ಸರ್. ಏನ್ ಪರ್ಮಿಷನ್ ಅದ? ಇದು ಮಾಡಿದ್ದು ಇಲ್ಲಿಗಲ್ ಅಲ್ಲ? ಯಾವ್ದು ಇಲ್ಲಿಗಲ್ ಮ್ಯಾಲ್ ಕೇಳ್ರಿ. ಆಯ್ತು ಕೇಳ್ತಾ ಇದೀವಿ. ನಿಮ್ಮ ಇಲ್ಲ, ತಾವೊಂದು ಅಧಿಕಾರಿ ಸರ್, ನಮಗದು ಅಭಿಮಾನ ಸರ್. ತಾವೊಂದು ಅಧಿಕಾರಿ ಇದ್ದೀರಿ, ತಾವು ಏನ್ ಮೇಲ್ಗಡೆ ತಾವು ಏನ್ ಆದೇಶ ಬರ್ತದ ಆ ತರ ಅದು ಆದೇಶ ತಾವನ್ನು ಫಾಲೋ ಮಾಡ್ತೀರಿ ಸರ್. ಅದಕ್ಕೆ ನಮ್ಗೆ ಒಪ್ಪಿಗೆ ಅದು ಹಂಗೇನಿಲ್ಲ. ನಿಮ್ಮಿಂದ ಗೌರವ ಒಂದ್ ನಿಮಿಷ ನಾವೆಲ್ಲ ಕೇಳೋದ ಇಲ್ಲ ಆಯ್ತು ಇಲ್ಲಿ ನೋಡ್ರಿ. ಇಲ್ಲ ಒಂದ್ ನಿಮಿಷ ನನ್ನ ಮಾತು ಕೇಳ್ರಿ. ಇಲ್ಲಿ ನೋಡ್ರಿ ಇವ್ರ ನಿಮ್ಮ ಹೆಸರೇನು? ಸರ್ ನನ್ನ ಹತ್ರ ಒಂದ್ ನಿಮಿಷ ಆರಾಮ್ ಮಾತಾಡ್ರಿ. ಏನು ಆರಾಮ ಇದೀವಿ ಸರ್, ನಾವು ಏನಿಲ್ಲ. ನಮ್ದು ಇದೇ ಊರು, ನಾ ಈಗ ಇರೋ ಲೆಕ್ಕ ಇದೇ ಊರು ಇರ್ಲಕ್ಕ ಇದೇ ಊರು ಇದ್ರೇನು ಬೇರೆ ಊರು ಬೇರೆ ಡಿಫ್ರೆನ್ಸ್ ಏನಿರಂಗಿಲ್ಲ. ಮಾತಾಡೋದನ್ನ ಆರಾಮ್ ಮಾತಾಡ್ರಿ. ನಾವು ಮಾತಾಡಕ್ ಏನಿಲ್ಲ ಸರ್. ನಿಮ್ಗಾರ ಮಾತಾಡ್ಬೇಡ ಅಂತ ಹೇಳ್ತಲ್ಲ ಸಾಹೇಬ್ರು. ಸ್ಲೋ ಮಾತಾಡ್ರಿ. ಸಾಹೇಬ್ರು ಮಾತಾಡ್ಬೇಡ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಗೆ ಕೇಳ್ತಾ ಇಲ್ಲ. ನಾವು ಮೇಲೆ ಕೇಳೋದ ಕೇಳ್ತೀವಿ. ನೀವು ಮಾತಾಡಿದ್ರೆ ಮಾಡೋದು ಒಳ್ಳೆ. ಇಲ್ಲ ಸರ್, ನಾನೊಂದು ಸಾಮಾನ್ಯ ಪ್ರಜೆ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ನಾನೊಂದು ಸಾಮಾನ್ಯ ಪ್ರಜೆ ಕೇಳ್ತಾ ಇದ್ದೀನಿ. ತಮ್ಗೆ ಏನ್ ಬ್ಲೇಮ್ ಮಾಡ್ತಾ ಇಲ್ಲ. ತಮ್ಮ ಅನಿಸಿಕೆ ಪ್ರಕಾರ ಸರ್, ಇಲ್ಲ ಸರ್, ತಮ್ಮ ಅನಿಸಿಕೆ ಪ್ರಕಾರ ಸರ್, ಒಂದು ಯಾವುದಾದ್ರೂ ಗಿಡ ನೆಡಬೇಕಾದ್ರೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಮೇ ಕೊನೆ ವೀಕ್ನಲ್ಲಿ ಅಥವಾ ಸರ್ ಆವಾಗ ಅಥವಾ ಮಳೆಗಾಲದಲ್ಲಿ ಮಾತ್ರ ಅದು ನೇಟ್ ಮಾಡೋದು ಒಂದು ಗಿಡ ಏನಾದರೂ ಒಂದು ನಮಗೆ ಯೂಸ್ ಆಗ್ತದೆ ಸರ್. ಬಟ್ ಇದು ಈಗ ಅವಾಗ ಏಪ್ರಿಲ್ 15 ಇದೆ ಸರ್, ಏಪ್ರಿಲ್ 15 ಇದೆ. ಮತ್ತೆ ಬೆಳಗ್ಗೆ ಅಲ್ಲ ಸರ್, ಸಾಯಂಕಾಲ ಹಚ್ತಾ ಇದ್ದೀರಿ ಸರ್. ಕಬ್ಬಿಗೆ ಗದ್ದೆ ಮಾಡ್ಬೇಕಾಗ್ತದೆ, ಹೊಲ ಇರ್ತದೆ. ಇದು ಹೊಲ ಅಲ್ಲ ಇದು ಸರ್, ಇದು ಹೊಲ ಅಲ್ಲ, ಇದು ಡಿವೈಡರ್ ಅದ. ಇದು ರಸ್ತೆ ಮೇಲೆ ಡಿವೈಡರ್ ಅದ. ಅಂದ್ರೆ ಇಲ್ಲಿ ಕಬ್ಬು ಬೆಳೆಸ್ ತೋರಿಸ್ರಿ ನೀವು. ಎಷ್ಟು ಸರ್ತಿ ಯಾವ ಗಿಡಕ್ಕೆ ಎಷ್ಟು ನೀರು ಹಾಕಿದಿರಿ ಸರ್ ತಾವು? ಎಲ್ಲ ಹಾಕಿರಿ ನೀವು ದಿನಾಲ ಹಾಕ್ತಾ ಇದ್ರ ನೀರು? ಅಲ್ಲ ಸರ್, ಎಲ್ಲಿ ಹಾಕಿದ್ರಿ ನೀರು? ಇವಾಗ ನೀವು ಅಂಬೇಡ್ಕರ್ ಕಳ್ತಾರ ನೋಡ್ರಿ, ಬೇರೆ ಕಡೆ ನೋಡ್ರಿ ಸರ್, ಯಾವ ಗಿಡ ಮೇಲೆ ಎಷ್ಟು ಒಣಗಿ ನಿಂತಿದೆ ಸರ್. ಹಂಗಲ್ಲ ಅಲ್ಲ ಸರ್, ನೀವು ಮಾಡ್ರಿ, ನೀವು ಕೆಲಸ ಮಾಡ್ರಿ. ನಮ್ಗದು ಅಭಿಮಾನ ಅದ. ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಅದು ಅಭಿಮಾನ ಇದೆ ಸರ್. ಬಟ್ ಅದು ಯಾವ ಸಮಯದಲ್ಲಿ ನಾವು ಗಿಡವನ್ನು ನೇಟಬೇಕು ಆ ಸಮಯದಲ್ಲಿ ನೀವು ನೆಡ್ತಾ ಇಲ್ಲ. ಇದು ಯಾಕಂದ್ರೆ ನಾನು ಒಂದು ಸಾಮಾನ್ಯ ಪ್ರಜೆಗೆ ತಮ್ಮನ್ನು ಕೇಳ್ತಾ ಇದ್ದೀನಿ ಸರ್. ಹೌದು, ಬರೋಬ್ಬರಿ ಹೇಳತ್ತಿರಲ್ಲ. ನಾ ಹೇಳೋದನ್ನ ತಿಳ್ಕೊಂಡ್ರಿ. ಈಗ ಹೇಳಿದ್ರಲ್ಲ ಒಂದು ಮಾತು. ಸರ್, ನಮ್ಗೆ ಓದೋದು ಕೇಳೋದು ಅವಶ್ಯಕತೆ ಇಲ್ಲ. ಓದೋದು ಕೇಳೋದು ನಮ್ಗೆ ಅವಶ್ಯಕತೆ ಇಲ್ಲ. ನೀವು ಅದನ್ನ ಮಾತು ಹೇಳ್ಬೇಡ್ರಿ. ನಿಮ್ದು ಕ್ವಾಲಿಫಿಕೇಶನ್ ಏನಿತ್ತು ಸರ್? ನಿಮ್ದು ಏನೈತಿ ಕ್ವಾಲಿಫಿಕೇಶನ್? ನಾನು ಹೇಳ್ತಾ ಇದ್ದೀನಿ. ಮಾತಾಡ್ಬಿಟ್ರೆ ನಿಮ್ಗೆ ಇಲ್ಲ, ಅವ್ರು ಹೇಳ್ತಾ ಇದಾರಲ್ಲ ಅದನ್ನ ಓದ್ರಿ ಅಂತ. ನೀವ್ಯಾರು ನಮ್ಗೆ ಓದಂತ ಹೇಳೋರು? ತಾವು ಓದಿದ್ದೀರಾ? ಅಂದ್ರೆ ಇದು ಗಿಡಗಳು ಯಾವಾಗ ನೆಡ್ಬೇಕಂತ ನಿಮ್ಗೆ ಗೊತ್ತಾ? ನಿಮಗ ಅರಿವು ಉಂಟು ಅದ್ರ ಬಗ್ಗೆ? ತಮಗೆ ಏನ್ ಅರಿವಾಯ್ತ್ರಿ? ಏನ್ ಅರಿವಾಯ್ತು ನಿಮಗ? ಏಪ್ರಿಲ್ 15ನೇ ತಾರೀಕು ನೀವು ಗಿಡ ಇವಾಗ ಸಾಯಂಕಾಲ ನೆಡ್ತೀರಿ. ಅದು ಇವಾಗ ಇನ್ನ ಜೂನ್ ಬರಕ್ ಇನ್ನ 2 ತಿಂಗಳು ಬೇಕು. ಅಲ್ಲಿವರೆಗೆ ಗಿಡ ಯಾವ ತರ ಅದ್ರ ಹಾಲತ್ ಏನಾಗುತ್ತೆ ಸರ್? ಅದು ಓಯ್ ಸರ್ ಏನ್ರಿ? ಒಂದ್ ಪತ್ರಕರ್ತರ ಮ್ಯಾಗ ಕೆಲವ್ರು ಅವ್ರೇನೋ ಪ್ರೆಸರ್ ಕಾಣ್ತಾ ಇದಾರೆ. ಅಲ್ಲ ಸರ್, ನೀವು ಒಂದು ಪತ್ರಕರ್ತರ ಮ್ಯಾಗ ಕೇಳ್ಸೋದು ತಪ್ಪದಲ್ಲ. ಹಂಗೇನಿಲ್ಲ. ನೀನೇ ದೊಡ್ಡ ಧಾರ್ಕಾರಿ ಬೇರೆ ಈಗ ಮಾತಾಡಿ. ಈಗ ಏನು ಫರಕ್ ಆಯ್ತದ? ಜಗಳ
ಚಂದ ಮಾತಾಡೋದು ಗೊತ್ತಿಲ್ಲ ಜಗಳ ಸರ್, ಕೇಳಿ. ಸರ್, ಏಯ್! ನಾನು ಹೇಳ್ತಾ ಇದೀನಿ, ನಮ್ಮ ಯಾರಿಗಾರ ಒಂದ್ ವೇಳೆ ಗೊತ್ತಿಲ್ಲ ಸರ್, ಅದು ನಮ್ಮ ಮನೆ ಮಾತು ಬೇಡ ಈಗ. ಅಲ್ಲ ಸರ್, ಎಲ್ಲಿ ಕೇಳ್ಬೇಕು ದಾರಿ ಕೇಳ್ಬೇಕು, ದಾರಿ ಕೇಳೋದಲ್ಲ. ಸರ್ ನೀವು ಹೊಡಿತೀರಿ ಹೊಡಿ, ನೀವು ದೊಡ್ಡ ದಾರಿ ಗೌರವ ಎಲ್ಲಿ ಹೇಳೋದು ಕೇಳ್ತಾ ಬಂದ ಕೇಳ್ತಾ ಇದ್ದಾರೆ. ಸರ್ ನೀವು ಗೌರವದ ನಿಮ್ಮ ಜೀಪ್ ತರಿಸ್ರಿ ತರ್ಸು, ಜೀಪ್ ತರ್ಸು first. ತರಿಸ್ರಿ ಏ, ನಿಂದ್ರು. ತರಿಸ್ರಿ ಏ, ಹಿಡ್ಕೊರಿ. ನಾ ಹೋಗಲ್ರಿ, ನಾ ಹೋಗಲ್ಲ. ಏ, ನಿಂದ್ರಪ್ಪ ಅಲ್ಲಿ ನಾ ನಿಂದ್ರು. ಹೋಗಲ್ಲ ಅಂತ ಹೇಳ್ತೀನಿ. ಮಾತಾಡ್ಬೇಡಿ. ಏ ಸರ್ ನಾ ಹೋಗಲ್ರಿ, ನಾ ಇಲ್ಲೇ ಇರ್ತೀನಿ. ಸರ್ ನಾನು ವೇಟ್ ಏನ್ ಹೇಳ್ತಾ ಇದೀನಿ? ವೇಟ್ ಮಾಡಿ ಯಾಕೆ ಮಾಡ್ತಾ ಇದ್ರಿ ಸುಮ್ಮನೆ ಏ, ತಗೋ, ಇಲ್ಲೇ ಗಾಡಿ ತಗೋ. ನಾಯಕರೇ ಆ ಕಾರ್ ತಗೋ. ಎಲ್ಲ ವೇಟ್ ಮಾಡಿ ಸರ್. ಏಯ್, ನಡಿಯಪ್ಪ ನಡಿ. ಅರೆ, ಜಾಸ್ತಿ ನಿಂದ್ರಿ. ಮಾತಾಡ ನಡಿ. ಯಾಕೆ ನಾವ್ ಏನ್ ಮಾಡಿದ್ವಿ ಹೇಳ್ರಿ ಏನು ಅರೆ ನಿಂದ್ರಿ. ಸರ್ ನಾವ್ ಏನ್ ಮಾಡಿದ್ವಿ ಹೇಳ್ರಿ ಹಂಗೆ ಬಿಡ್ರಿ ಸರ್. ಏಯ್, ಹಂಗೆ ನೋಡ್ರಿ ನಡಿ. ನೀವು ತೋಲ್ ದಾರ್ಕಾರಿ ಕೇಳ್ರಿ ಅವ್ರು ಯಾವ ಪ್ರೆಸ್ ಕೇಳ್ರಿ ಅವ್ರು. ಸರ್ ನಾನು ಸಾಮಾನ್ಯ ಪ್ರಜೆ ಸರ್, ನಮಗೆ ಹೇಳ್ತಾ ಇದ್ದೀನಲ್ಲ ನಾನು. ಊಟ ಇದೆ ಸರ್. ನಾಯಕರೇ ಶಕ್ತಿ ಬೋಲತ್ರಿ. ಅಲ್ಲಿ ಕೊಡ್ರಿ ಕಾರ್ ಬರ್ತೀನಿ. ಏಯ್, ಮಾತಾಡಿದ್ರೆ ಬಿಡ್ತೀನಿ. ಆಯ್ತು ರೀ ಸರ್, ಹೋಗ್ರಿ ಹೋಗ್ರಿ ಹೋಗ್ರಿ. ಪೂರ ತಿಳ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ತಾವೇ ಶಾನೆ ಅಂತ ತಿಳ್ಕೊಂಡ್ರೆ ನಮಗೆ ಇರೋಲ್ಲ ಇಲ್ಲಿ. ಹುಚ್ಚುಳ ಮಗಳು ಕಾಣತ್ತಾರಲ್ಲ ಇಲ್ಲಿ ಕೆಲಸ ಮಾಡೋರು ಇಲ್ಲಿ. ರಾತ್ರಿ ಹೆಣ್ಣು ಮಕ್ಕಳಿಗೆಲ್ಲ ಬಿಟ್ಟು ಬಂದಿಲ್ಲಿ. ಹೌದು ಪ್ರಶ್ನೆ ಮಾಡೋ ಜಾಗದಾಗ ಇಲ್ಲ, ಹೌದು ಹೌದು ಇಲ್ಲ, ತಮ್ಮ ಕರ್ತವ್ಯ ತಾವು ಮಾಡ್ತಾ ಇದ್ದೀವಿ ಸರ್, ಅದಕ್ಕೆ ನಾ ಅಗ್ರಿದ್ದೀನಿ ಬಿಡ್ರಿ, ಪರವಾಗಿಲ್ಲ. ಸರ್ ಸಾಹೇಬ್ರಿಗಂತ ಗೌರವ ಅಂತ ಗೊತ್ತಿರಲ್ಲ ಕೆಲವರಿಗೆ. ಏಯ್, ಅಲ್ಲಿ ಆಫೀಸ್ ನಡೀತೀನಿ, ಅಲ್ಲಿ ಗೊತ್ತು ಮಾಡ್ತೀನಿ ನಡಿ. ಅಲ್ಲಿ ಆಫೀಸಿಗೆ ನಡಿ ಮಾಡ್ತೀನಿ ನಿಮಗೆಲ್ಲ. ಅಲ್ಲ ಇಷ್ಟು ಮಂದಿ ಏನಿಲ್ಲ ಫಾಲ್ತು ಸುಮ್ಮನೆ ಕಾಣ್ತಾರೆ ಇವರೆಲ್ಲ ಇಲ್ಲಿ. ಮುಂಜಾನಿಂದ ಇಲ್ಲಿ ಮಧ್ಯಾಹ್ನ ಊಟ ಮಾಡಿಲ್ಲ. ಸರ್ ಹಾಕಿ ತೊಟ್ಟ ಮ್ಯಾಗ ನಮ್ದು ಕರ್ತವ್ಯ ಹೆಂಗದ ಅಂದ್ರೆ ನಾವು ಹೆಣ್ರ ಮಕ್ಳಿಗೆ ಬಿಡ್ಬೇಕಾದ ಮಾಡ್ಬೇಕಾದ, ಯಾಕಂದ್ರೆ ನಾನು ಪೊಲೀಸ್ ತಂದೆ. ಆಯ್ತಾಯ್ತು, ಓಕೆ ಆಯ್ತಾಯ್ತು ಸರ್, ತಾವು ಅಧಿಕಾರಿ ಇದ್ದೀರಿ, ಹೇಳ್ದಿರಲ್ಲ ತಿಳ್ಕೊಳ್ಬೇಕಷ್ಟೇ, ಏನು ಹೇಳಿದ್ರು ತಿಳ್ಕೊಳ್ಬೇಕು, ಮುಗ್ದೋಯ್ತು ಅಷ್ಟೇ. ತಿಕ್ಕ ಮುಚ್ಕೊಂಡು ನಡಿಬೇಕಷ್ಟೇ.